ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯುವ ಮುಖಂಡ ವಿನೋದ ಸೂಟಿ ಅವರ ಈ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಉತ್ತರ ಕರ್ನಾಟಕಕ್ಕೆ ಮಾರ್ಗದರ್ಶನ ಹಾಗೂ ಪಕ್ಷದ ನಿಲುವನ್ನು ತಿಳಿಸೋದಕ್ಕೆ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದಲ್ಲಿ 1,10,00,000 ಬಡ ಕುಟುಂಬಗಳನ್ನ ಬಡತನ ರೇಖೆಯಿಂದ ಮೇಲೆತ್ತಿರ್ತಕ್ಕಂಥ ಧೀಮಂತ ನಾಯಕ, ದಿಟ್ಟತನಕ್ಕೆ ಹೆಸರಾಗಿರ್ತಕ್ಕಂಥ ಮೋದಿಯವರಿಗೆ ಗಟ್ಟಿಯಾಗಿ ಎದುರು ನಿಂತಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಸ್ನೇಹಿತರಾದ ಸಹೋದ್ಯೋಗಿಗಳಾದ ಸಂತೋಷ್ ಲಾಡ್ ಅವರೇ, ಹಿರಿಯರಾದ ಹೆಂಡಸಗಿರಿ ಸಾಹೇಬ್ರೆ, ಕೋನ್ ರೆಡ್ಡಿ ಅವರೇ, ಈಗಾಗಲೇ ನಿಮ್ಮನ್ನು ಉದ್ದೇಶಿಸಿ ಸಾಕಷ್ಟು ವಿಚಾರಗಳನ್ನು ವಿಧಾನಸಭೆಯೊಳಗೆ ಭಾಷಣ ಮಾಡಿದ್ರೆ ವಿಧಾನಸಭೆನ ಅಲುಗಾಡಿ ಹೋಗ್ಬೇಕು ಅಂಥ ಭಾಷಣವನ್ನು ಮಾಡಿರ್ತಕ್ಕಂಥ ಗೆಳೆಯರಾದ ಪ್ರಸಾದ್ ಅಬ್ಬಯ್ಯ ಅವರೇ, ನಮ್ಮ ಹಿರಿಯ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥ ಮಾನ್ಯ ಪ್ರೊಫೆಸರ್ ಸನ್ನದಿ ಅವರೇ, ಜಿಲ್ಲಾ ಮಹಾನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ತಾಫ್ ಕಿತ್ತೂರ್ ಅವರೇ, ಗ್ರಾಮೀಣ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಪಾಟೀಲ್ ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ನಾಯಕರುಗಳೇ, ನೆರೆದಿರ್ತಕ್ಕಂಥ ಎಲ್ಲ ಪ್ರಮುಖರೇ, ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ತಾಯಂದಿರೇ, ಸಹೋದರಿಯರೇ, ರೈತ ಬಂಧುಗಳೇ, ಯಾವತ್ತು ಯುವಕ ಮಿತ್ರರೇ, ನೀವೆಲ್ಲರೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಮಾತು ಕೇಳೋದಕ್ಕೆ ಅತ್ಯಂತ ಕಾತುರದಿಂದ ನೋಡ್ತಾ ಇದ್ದೀರಿ. ನಮಗೂ ಸಮಯ ಬಹಳ ಕಡಿಮೆ ಇದೆ. ಈಗಾಗಲೇ ಪ್ರಸಾದ್ ಅಬ್ಬಯ್ಯ ಹೇಳಿದರು, ಪಂಚ ಗ್ಯಾರಂಟಿ. ಈ ಚುನಾವಣೆ ಇರೋದು ಪಂಚ ಗ್ಯಾರಂಟಿ ಹಾಗೂ ಇವರೇನು ಭಾವನೆಗಳನ್ನು ಉದ್ರೇಕ ಮಾಡ್ತಾ ಇದ್ದಾರಲ್ಲ, ಉದ್ರೇಕಗಳ ಮಧ್ಯೆ ಚುನಾವಣೆ, ಭಾವನೆ ಹಾಗೂ ಬದುಕಿನ ಮಧ್ಯೆ ಚುನಾವಣೆ ಇದು. ಈ ಚುನಾವಣೆ ಸಂವಿಧಾನ ರಕ್ಷಣೆಗಾಗಿ ಇರ್ತಕ್ಕಂಥ ಚುನಾವಣೆ. ಈ ಚುನಾವಣೆ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕಾಗಿ ಇರುವಂಥ ಚುನಾವಣೆ. 5 ಗ್ಯಾರಂಟಿಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಕೂಡಿ ಘೋಷಣೆ ಮಾಡಿದಾಗ ಬಿಜೆಪಿಯವರು ಏನು ಹೇಳಿದರು? ಸಾಧ್ಯ ಇಲ್ಲ, ಇವನ್ನ ಅನುಷ್ಠಾನ ಮಾಡೋಕ್ಕಾಗೋದಿಲ್ಲ. ನಮ್ಮ ಗ್ಯಾರಂಟಿ ಕಾರ್ಡ್ ಮನೆಗೆ ಕೊಡಕ್ಕೆ ಹೋದಾಗ ಬಿಜೆಪಿ ನಾಯಕರು ಯಾರು ಇದ್ರೆ ಇವೆಲ್ಲ ಅನುಷ್ಠಾನಕ್ಕೆ ತಗೊಳಂಗಿಲ್ಲ ನಾವು ಕಾರ್ಡ್ ಅಂತ ಅಂದವರು ಇದ್ದಾರೆ. ಆದರೆ ಬಂಧುಗಳೇ, ಇವುಗಳನ್ನು ಅನುಷ್ಠಾನ ಮಾಡ್ತೀವಿ ಅಂಥೇಳಿ ಮೊದಲು ಘೋಷಣೆ ಮಾಡಿದ್ವಿ. ಸರ್ಕಾರ ಬಂದ ಕೂಡಲೇ ಅವುಗಳನ್ನು ಅನುಷ್ಠಾನ ಮಾಡಿದ್ವಿ. ಇವತ್ತು ಮಾನ್ಯ ಮೋದಿ ಅವರು ಏನು ಹೇಳ್ತಿದ್ರು ಅಂದರೆ, ಈಗ 6 ತಿಂಗಳಿಂದ ಈ ಅನುಷ್ಠಾನ ಆಗೋದಿಲ್ಲ, ಸರ್ಕಾರ ದಿವಾಳಿ ಆಕೈತಿ. ಸರ್ಕಾರ ದಿವಾಳಿ ಆಯ್ತೇನ್ರಿ? ಪಂಚ ಗ್ಯಾರಂಟಿ ಅನುಷ್ಠಾನ ಮಾಡಿದ್ವಿ. ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ 2024, 2025 3,60,000 ಕೋಟಿ ರೂಪಾಯಿಯ ಬಜೆಟ್ ಮಂಡನೆ ಮಾಡೋದ್ರ ಮೂಲಕ ನಮ್ದು ಪ್ರಗತಿಪರ ರಾಜ್ಯ ಅನ್ನೋದನ್ನ ತೋರಿಸ್ಕೊಟ್ರು. ನಾವೀಗ ಪಂಚ ಗ್ಯಾರಂಟಿ ಮುಖಾಂತರ ತಿಂಗಳಿಗೆ 5,000 ರೂಪಾಯಿದಂತೆ ವರ್ಷಕ್ಕೆ 60,000 ರೂಪಾಯಿ ಪ್ರತಿ ಸಂಸಾರಕ್ಕೆ ನಾವು ಮುಟ್ಟಿಸ್ತಾ ಇದ್ದೇವೆ. ಪ್ರತಿ ಸಂಸಾರಕ್ಕೆ 60,000 ರೂಪಾಯಿ ವರ್ಷಕ್ಕೆ ಮುಟ್ಟಿಸ್ತಾ ಇದ್ದೇವೆ. ಬಡವರ ಬಡತನ ನೀಗ್ಲಿಲ್ವಾ? ನನಗಿಬ್ರು ಬಹಳ ಸಾಂಸ್ಕೃತಿಕ ನಾಯಕರು, ಸಾಮಾಜಿಕ ನಾಯಕರು, ಅದರಲ್ಲಿ ಪುರೋಹಿತರು ಇದ್ರು, ಅದರಲ್ಲಿ ಮೌಲಾನಗಳು ಇದ್ರು. ಅವ್ರು ಬಂದು ಹೇಳ್ತಿದ್ರು, ನೀವು ಪಂಚ ಗ್ಯಾರಂಟಿ ಯಶಸ್ಸು ನೋಡ್ಬೇಕಂದ್ರೆ ಎಲ್ಲಿ ನೋಡಕ್ ಸಾಧ್ಯ ಇತ್ತು ಅಂದ್ರೆ ಯುಗಾದಿಗೆ ಸಂತಿಗೆ ಬಂದಿದ್ರಲ್ಲ ಹೆಣ್ಮಕ್ಳು, ಅವರಲ್ಲಿ ನೋಡ್ಬೇಕಾಗಿತ್ತು. ರಂಜಾನ್ ಸಂತೆಗೆ ಏನು ಹೆಣ್ಮಕ್ಳು ಬಂದಿದ್ರಲ್ಲ ಅವರಲ್ಲಿ ಕೇಳಬೇಕಾಗಿತ್ತು. ನಾವು ಹೋದ ವರ್ಷದಂಗ ನಾವೇನು ಈ ಸಲ ಸಂತಿ ಮಾಡೋದಕ್ಕೆ
ಸಾಲ ಮಾಡಿಕೊಂಡು ರೊಕ್ಕ ತಗೊಂಡು ಬರಲಿಲ್ಲ. ನಾವು ಬಡ್ಡಿ ಸಾಲ ತಗೊಂಡು ಬರಲಿಲ್ಲ. ಸ್ತ್ರೀ ಶಕ್ತಿ ಗುಂಪಿನಾಗ ಸಾಲ ತಗೊಂಡು ಬರಲಿಲ್ಲ. ನಾವು ಯಾರು ಎಲ್ಲಿಂದ ಕೈಗಟ್ಟು ತಗೊಂಡ್ಬರ್ಲಿಲ್ಲ. ಬೀಗರ ಹತ್ರ ಹೋಗಿ ಇಸ್ಕೊಂಡು ಬರಲಿಲ್ಲ. ನಾವು ಗೃಹಲಕ್ಷ್ಮಿಯಿಂದ ಬಂದಿರತಕ್ಕಂಥ ಹಣವನ್ನು ಕ್ರೋಢೀಕರಣ ಮಾಡಿ ನಮ್ಮ ಸ್ವಾಭಿಮಾನದಿಂದ ನಮ್ಮ ಹಣದಿಂದ ನಾವು ಇವತ್ತು ಸಂತಿ ಮಾಡಕ್ ಬಂದೇವಿ ಅಂತ ಹೇಳಿದರು. ಇದು ನಿಜವಾಗಿ ಆಗಿರ್ತಕ್ಕಂಥ ಬದಲಾವಣೆ ಬಂಧುಗಳೇ. ಈ ಗ್ಯಾರಂಟಿಗಳ ವಿರುದ್ಧ ಮಾನ್ಯ ಮೋದಿ ಅವರು ಹೇಳ್ತಾ ಇದ್ದಾರೆ, ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಏನಿದೆ? ಮೋದಿ ಗ್ಯಾರಂಟಿ 10 ವರ್ಷದಿಂದ ಹೇಳ್ಕೊಂತ ಬಂದ್ರಲ್ಲ, ನಿಮ್ಮ ಅಕೌಂಟ್ನಾಗ 15 ಲಕ್ಷ ಹಾಕ್ತೇನೆ ಅಂತೇಳಿ ಮೋದಿ ಗ್ಯಾರಂಟಿ. ಇದು 15 ಲಕ್ಷ ಯಾರಿಗಾರ ಹಾಕ್ಯಾರನ್ರಿ? 10 ವರ್ಷದಾಗ 15 ಪೈಸಾ ಹಾಕಿಲ್ಲ. ನಿಮ್ಮ ಗ್ಯಾರಂಟಿ ನಂಬೋರು ಯಾರು? ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಅಂದ್ರಿ, ಯುವಕರಿಗೆ 2 ಕೋಟಿ ಉದ್ಯೋಗ ವರ್ಷ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಗ್ಯಾರಂಟಿ ನಂಬಬೇಕಾಗಿದ್ರೆ ವಿಶ್ವಾಸಾರ್ಹತೆ ಇರಬೇಕಾಗಿತ್ತು. ನಿಜ, 2 ಸಲ ಮೋಸ ಮಾಡಿದ್ರಿ ನೀವು ಜನರನ್ನ. ಹಗಲಲ್ಲೇ ಯಾರು ಮೋಸ ಹೋಗೋದಿಲ್ರಿ. ಒಮ್ಮೆ ಮೋಸ ಹೋಗ್ತಾರ, 2 ಸಲ ಮೋಸ ಹೋಗ್ತಾರ. ಈ ಸಲ ಗ್ಯಾರಂಟಿ ಮುಖಾಂತರ ನಮ್ಮ ಉತ್ತರ ಕರ್ನಾಟಕದೊಳಗ ಇದ್ರದ್ದು ಇಂಪ್ಯಾಕ್ಟ್ ಎಷ್ಟಾಗೈತಿ ಅಂದ್ರೆ, ಬೇಕಾದವರು ಹಳ್ಳಿಗೆ ಹೋಗ್ಲಿಕ್ಕೆ ಗೊತ್ತಾಕೈತಿ, ಬೇಕಾದವರು ಬಡವರ ಕಾಲನಿಗಳಿಗೆ ಹೋಗ್ಲಿಕ್ಕೆ ಗೊತ್ತಾಕೈತಿ, ಬೇಕಾದವರು ಸ್ಲಮ್ಗಳಲ್ಲಿ ಹೋಗ್ಲಿಕ್ಕೆ ಗೊತ್ತಾಕೈತಿ. ಎಲ್ಲರ ಟಿವಿ ಕೆಳಗೆ ಕುಂತ್ಕೊಂಡು ಟಿವಿ ನೋಡ್ಕೊಂತ ಪೇಪರ್ ಓದ್ಕೊಂತ ಮಾತಾಡೋರಿಗೆ ಏನು ಜನರ ಮನಸ್ಥಿತಿ ಗೊತ್ತಾಗೋದಿಲ್ಲ. ನಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ, ಮೋದಿ ಅವ್ರಿಗೂ ಹೇಳ್ತೀವಿ, BJP ನಾಯಕರಿಗೂ ಹೇಳ್ತೀವಿ, ನಿಮ್ಮಲ್ಲಿ ವಿಶ್ವಾಸ ಯಾರೂ ಇಡ್ತಾ ಇಲ್ಲ. ಈ ಚುನಾವಣೆಯೊಳಗ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಕಾಂಗ್ರೆಸ್ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ, ರಾಹುಲ್ ಗಾಂಧಿ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನಾವು ಈ ಸಲ ಈ ಚುನಾವಣೆಯನ್ನ ಉತ್ತರ ಕರ್ನಾಟಕದಲ್ಲಂತೂ 12 ಸೀಟ್ಗೆ 12 ಸೀಟನ್ನ ಗೆಲ್ಲೋದ್ರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೈಯನ್ನ ಬಲಪಡಿಸ್ತೇವೆ ಅನ್ನುವಂಥ ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ಇದನ್ನ ನಾವು ಮಾಡ್ತೀವಲ್ರಿ, ವಿನೋದ ಸೂಟಿಯನ್ನ ಆರಿಸ್ತರ್ತೇವಲ್ಲ, ನೀವೆಲ್ಲರೂ ಗಟ್ಟಿದಿರಲ್ಲ ನೋಡ್ರಿ. ನೀವು ಯಾರು ಕೈ ಎತ್ತಿದ್ರಿ ನೀವು ಹಂಗ ಬಂದವ್ರಲ್ಲ, ನೀವು ಬರೇ ಓಟ್ದಾರ ಅಷ್ಟೇ ಅಲ್ಲ, ನೀವು ಒಬ್ಬೊಬ್ಬರು 100 ಓಟ್ ಹಾಕುವ ಶಕ್ತಿ ಐತಿ. ದಯಮಾಡಿ ಆ ಕೆಲಸ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೈ ಮುಗಿದ ನನ್ನ ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.